ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಯಿತು ವಿಡಿಯೋ ಮಾಡಿದ್ರೆ. ಈಗ ಏನಪ್ಪ ಅಂತಂದರೆ ಒಂದು ರೆಸಿಪಿ, ಒಂದು ರಾಗಿ ಬಿಸ್ಕೆಟ್ ಸರಿ ಟ್ರೈ ಮಾಡಿದ್ವಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಏನಾರು ವಿಚಿತ್ರವಾಗಿ ಡಿಫ್ರೆಂಟಾಗಿ ಬಂದೋತು ಅಂತೇಳಿ ಮಾಡಿರಲಿಲ್ಲ. ಈಗ ಇನ್ನೊಂದು ಸರಿ ಟ್ರೈ ಮಾಡೋಣ ಬನ್ನಿ. ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ಅಂತ ಅಂದ್ಕೊಂಡಿವಿ. ಕ್ಯಾಮ್ರಾಮನ್ ನಮ್ಮ ಮುದ್ದೆ ಅವ್ರು ಹಾಕಿರ್ತಾರೆ, ನಾವು ಬಿಸ್ಕೆಟ್ ತಯಾರು ಮಾಡ್ತೀವಿ, ಬನ್ನಿ ತೋರಿಸ್ಕೊಡ್ತೀವಿ. ನೀವು ಮೈಕಾದ್ರೆ ಮಾಡ್ಕೊತೀನಿ, ಆದರೆ ಬೇಕಾದಂತಂದರೆ ಹೇಳಿ ಮಾಡಿಕೊಡ್ತೀವಿ. ನಾನಿವತ್ತು ರಾಗಿ ಬಿಸ್ಕೆಟ್ ಟ್ರೈ ಮಾಡ್ತೀನಿ. ಈಗ ಆಲ್ರೆಡಿ ಹಿಂದೆ ಒಂದು ಸರಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಈಗ ಇನ್ನೊಂದು ಸರಿ ಟ್ರೈ ಮಾಡ್ತಾಯಿದ್ದೀನಿ. ರಾಗಿ ಬಿಸ್ಕೆಟ್ ಮಾಡೋದಕ್ಕೆ ನಾನು ಈ ಒಂದು ಬಟ್ಲಿಗೆ 1 ಬಟ್ಲು ರಾಗಿ ಹಿಟ್ಟು, 1 ಬಟ್ಲು ಗೋಧಿ ಹಿಟ್ಟು, ಮತ್ತು ಸ್ವಲ್ಪ ತುಪ್ಪ, 1 ಬಟ್ಲು ಬೆಲ್ಲ, ಮತ್ತು ಬೇಕಿಂಗ್ ಪೌಡರು, ಸ್ವಲ್ಪ ಬೇಕಿಂಗ್ ಪೌಡ್ರು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು, ಇಷ್ಟು ಐಟಮ್ನ ಹಾಕ್ಕೊಂಡು ರೆಡಿ ಮಾಡ್ತೀನಿ. ಇದು ಬಟ್ಲು ಗೋಧಿ ಹಿಟ್ಟು, 1 ಬಟ್ಲು ನಾಟಿ ಬೆಲ್ಲ. ಇದು ತುಂಬ ಚೆನ್ನಾಗೈತಿ ಇದು ಬೆಲ್ಲ. ನಾನು ಇಷ್ಟು ತುಪ್ಪ ಹಾಕ್ಯಂತಿದ್ದೀನಿ. ಇದು ಮನೆ ತುಪ್ಪ ಇತ್ತು, ಆದರೆ ನಂದಿನಿ ತುಪ್ಪನ ಯೂಸ್ ಮಾಡ್ತೀನಿ. ಇಷ್ಟು ಒಂದು ಅರ್ಧ ಬಟ್ಲು ಹಾಕ್ಯಂತಿದ್ದೀನಿ ಸಾಕು ಅಂತ. ಒಂದು ಸರಿ 1 ಬಟ್ಲು ಹಾಕ್ಯಂದು ಅದು ತುಪ್ಪದ ಅಂಶ ಜಾಸ್ತಿ ಆಗಿತ್ತು, ಹಂಗಾಗಿ ಅರ್ಧ ಬಟ್ಲು ಹಾಕ್ಯಂತಿದ್ದೀನಿ. ಎಷ್ಟು ಒಂದು ಚಮಚದಷ್ಟು ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಬೇರೆ, ಇದು ಬೇಕಿಂಗ್ ಪೌಡರ್ ಹಾಕ್ಯಂತಿದ್ದೀನಿ 1 ಚಮಚದಷ್ಟು. ಸ್ವಲ್ಪ ಉಪ್ಪು ಹಾಕ್ಯಂತೀನಿ. ಆಮೇಲೆ ಇದನ್ನು ಕಲಿಸ್ಕೋಬೇಕಲ್ಲ, ತುಪ್ಪದಲ್ಲಿ ಕಲಿಸ್ಕೊಂಡ್ರೆ ಇದಾಗುತ್ತೆ, ಸುಳ್ಳು ಹದ ಬರಲ್ಲ ಅಂಥೇಳಿ ಇದನ್ನು ಸ್ವಲ್ಪ ಹಾಲು, ಒಂದು ನಂದಿನಿ ಪ್ಯಾಕೆಟು ಹಾಲು ಹಾಕ್ಯಂತೀನಿ ಇದನ್ನು ಕಲಿಸ್ಕೊಳಕ್ಕೋಸ್ಕರ. ಬಿಸ್ಕೆಟಿಗೆ ತುಂಬ ತೆಳು ಮಾಡ್ಕೊಂಡ್ರೆ, ನಾನು ಸರಿ ತುಂಬ ತೆಳು ಮಾಡ್ಕೊಂಡು ಬಿಸ್ಕೆಟು ಚೆನ್ನಾಗಿ ಬರಲಿಲ್ಲ. ಆದ್ದರಿಂದ ಸ್ವಲ್ಪ ತರಿಯಾಗಿ ಗಟ್ಟಿಗೆ ಕಲಸಿ ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೆ ನೀಟಾಗೆ ಬಿಸ್ಕೆಟ್ಸ್ಗಳು ಕುಕಿಂಗ್ ಆಗ್ತವೆ ಓವನ್ನಲ್ಲಿ. ಇಲ್ಲಾಂತಂದರೆ ಒಂದು ಏನಾದರೆ ಓವನ್ನಲ್ಲಿ ಒಂಥರ ಅರ್ಧ ಕುಕ್ಕಿಂಗ್ ಆಗುತ್ತೆ, ಅರ್ಧ ಕುಕ್ಕಿಂಗ್ ಆಗೋಲ್ಲ. ಬೇಯೋದು ಅಂತಾರಲ್ಲ, ಅರ್ಧ ಆಗುತ್ತೆ ಅರ್ಧ ಆಗೋಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ತರಿಯಾಗಿ ಕಲಿಸ್ಕೋಬೇಕು. ಮಳೆ ಬರ್ತಾ ಇದೆ, ಬಿಸ್ಕೆಟ್ ಮಾಡ್ಕೊಂಡು ತಿಂತಾ ಇದ್ರೆ ಮಳೆ ಬರ್ತಿರೋದ್ರಿಂದ ಕರೆಂಟ್ ಹೋಗ್ಬಿಟ್ಟಿದೆ ನೋಡಿ. ಮಿಕ್ಸ್ ಆಗ್ತಾಯಿದೆ ಚೆನ್ನಾಗಿ. ಈ ಕಡೆ ಬೆಳಕು ಬಿಡೋದು. ಮಳೆ ಬರ್ತಾಯಿದೆ, ಮಿಕ್ಸು ಆಗಿದೆ ಚೆನ್ನಾಗೆ. ಕಲಿಸ್ಬೇಕಿದ್ದು ನೀಟಾಗೆ. ಬರುತ್ತಿರುವ ಕಾರಣ ಬಿಸ್ಕೆಟ್ ಮಾಡುವುದು ತಡ ಆಗ್ತಾಯಿದೆ. ಇದು ಏನಾಯಿತು ಅಂತಂದರೆ, ಸ್ವಲ್ಪ ಹಾಲು ಮತ್ತು ತುಪ್ಪನ ಜಾಸ್ತಿ ಹಾಕಿದ್ರಿಂದ ತೆಳುವಾಯಿತು. ಇಷ್ಟೊಂದು ತೆಳು ಬರಬಾರ್ದು, ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ. ಇದನ್ನೇ ಟ್ರೈ ಮಾಡೋಣ. ಸರಿ ಕಟ್ಟರ್ಗಳನ್ನ ಯೂಸ್ ಮಾಡ್ಕೊಂಡು ಬಿಸ್ಕೆಟ್ ಮಾಡಿದ್ದೆ, ಬಟ್ ಈ ಸರಿ ಬೇಡ, ಕೈಯಲ್ಲೇ ಮಾಡಿಬಿಟ್ಟು ತೋರ್ಸೋಣ ನೋಡೋಣ. ಇದು ಈಗ ಬಿಸ್ಕೆಟ್ ಓವನ್ ಒಳಗೆ ಇಡೋಕ್ಕಿಂತ ಮೊದಲು 5 ನಿಮಿಷ ಪ್ರೀ ಹೀಟ್ ಮಾಡಬೇಕು. ಈ ಸರಿನೂ ಬಿಸ್ಕೆಟು ಯಾಕೋ ಒಂದು ಸ್ವಲ್ಪ ಈ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಯಿತು. ಹಾಗಾಗಿ ಇದನ್ನು ಈ ಕಟ್ರು ಯೂಸ್ ಮಾಡ್ದಂಗೆ ನಾರ್ಮಲ್ ಕೈಯಲ್ಲೇ ಹಾಕಿದ್ವಿ. ನೋಡೋಣ ಯಾವ ಥರ ಬಿಸ್ಕೆಟ್ ಬರ್ತವೆ ಅಂತಲೇ. ಆಮೇಲೆ ಈಗಾಗಲೇ ಆಲ್ರೆಡಿ ಇದು ಪ್ರೀ ಹೀಟ್ ಆಗಿದೆ. ಪ್ರೀ ಹೀಟ್ ಆದಮೇಲೆ ಇದನ್ನು ಸೆಂಟರ್ ಆಫ್ ದಿ ವೋಲ್ಟೇಜ್ ಇಡಬೇಕು. ಆಲ್ಮೋಸ್ಟು ಎಷ್ಟು ಅಂತಂದರೆ ಒಂದು 20 ಮಿನಿಟ್ಸ್ ಇಟ್ಟಿದ್ದೆ ಪ್ರೀವಿಯಸ್ಸು, ಹಂಗಾಗಿ ಬಿಸ್ಕೆಟ್ ಆಗಿರಲಿಲ್ಲ ಸರಿಯಾಗಿ. ಈ ಸರಿ ಒಂದು 25 ಮಿನಿಟ್ಸ್ ಇಡೋಣ, ನೋಡೋಣ ಯಾವ ಥರ ಆಗ್ತದೆ ಅಂತೇಳಿ. ಇದು ಟೆಂಪ್ರೇಚರು 200 ಐತೆ ಅಮ್ಮ, 2 ಐತೆ 200. ಇದು ಓಕೆನೆಲ್ಲ ಕರೆಕ್ಟ್ ಇದಾವ? ಓಕೆ. ಒಂದು 25 ಮಿನಿಟ್ಸ್ 30 ಮಿನಿಟ್ಸ್ ಇಡೋಣ, ನೋಡೋಣ ಬಿಸ್ಕೆಟ್ ಯಾವ ಥರ ಆಗ್ತೀವಿ ಅಂತೇಳಿ. ಈ ಸರಿನಾರ ಚೆನ್ನಾಗಿ ಬರ್ತವೆ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಒಂದು ಬಿಸ್ಕೆಟು ಹಿಂಸೆ ಪಡ್ತೈತಿ, ಇದು ಬಿಡ್ರಿ. ಇದೇ ಬಿಸ್ಕೆಟ್ ಹಿಂಸೆಯಿಂದ ಆಗ್ತೈತಿ. ಇಂಥ ಬಿಸ್ಕೆಟ್ ರೆಡಿ ಆದವು. ಇವು ಒಂದು ಸ್ವಲ್ಪ ಡ್ರೈ ಆದಮೇಲೆ ಸುಡ್ತಿದ್ದಾವೆ, ತಿಂದು ನೋಡೋಣ. ಈಗ ಬಿಸ್ಕೆಟ್ ಆಗಿದ್ದಾವೆ, ಸ್ವಲ್ಪ ಬ್ಲಾಕ್ ಆಗಿದ್ದಾವೆ, ತೊಂದರೆ ಇಲ್ಲ, ಆದರೂ ಚೆನ್ನಾಗಿ ಬಂದಿದ್ದಾವೆ. ಊಟ ಮಾಡಿ ತಿರುಗಿಸ್ಬಾರ್ದು. ನೋಡಿ ಹೆಂಗೆ ಬಂದವೆ. ಕ್ರಿಸ್ಪಿನೆಸ್ ಹೆಂಗಿದೆ ತಗೊಳ್ಳಿ, ತಿಂದು ಟೇಸ್ಟ್ ಮಾಡಿ.
ಆಹಾ ಹೆಂಗಿದಮ್ಮ ಬಿಸ್ಕೆಟ್ ಮಾತ್ರ ಸೂಪರ್. ಸೂಪರ್ ಬಂದವೆ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಹ್ಞೂ ಹ್ಞೂ ಗುಡ್ ಡೇ ರಾಗಿ ಡೇ. ಸೂಪರ್ ಬಂದ ಬಿಸ್ಕೆಟ್. ವಾವ್, ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಬ್ಲೋಡಿಂಗ್.